ನಮ್ ಶಾಸ್ತ್ರ ಒಳಗ ಗೋಮಾತಾಗ ಗಾವೋ ವಿಶ್ವಸ್ಯ ಮಾತರಂ ಅಂತ ಹೇಳಿ ಕರೀತಾರ. ಇವತ್ತ ನಾನು ಮತ್ ನನ್ ಫ್ರೆಂಡ್ ಸೇರಿ ಗೋಶಾಲಾಕ್ ಹೊಂಟಿವಿ. ಈ ಗೋಶಾಲಾ 150 ವರ್ಷಕ್ಕಿಂತ ಹಳೇದಾದ ಗೋಶಾಲಾ. ಇದು ನಮ್ ಬಿಜಾಪುರದ ಭೂತ್ನಾಳ್ ಅಪೋಸಿಟ್ ಇರುವ ಜೀವದಯ ಗೋಶಾಲಕ್ಕ ಬಂದಿವಿ. ಈ ಗೋಶಾಲಾ ಒಳಗ 1150ಕ್ಕಿಂತ ಹೆಚ್ಚಿಗೆ ಗೋಮಾತಾ ಮತ್ತ ನಂದಿಗಳದಾವು. ನಮ್ ಭಾರತ ದೇಶ ಒಳಗ ಒಂದ್ ಕಾಲದಾಗ 40,000ಕ್ಕಿಂತ ಹೆಚ್ಚಿಗೆ ತಳಿಗಳಿದ್ದು ಕಾಲಕ್ರಮೇಣ ಗೋಗಳ ಹತ್ಯೆ ಬಾಳ ಆಗ್ತಾ ಈಗ ಉಳಿದಾವ್ ಬರೇ 40 ತಳಿಗಳು. ಅದ್ರಾಗ ಈ ಗೋಶಾಲಾದವರು 8ರಿಂದ 10 ತಳಿ ಅಷ್ಟೇ ಸಾಕ್ಯಾರ. ಅವು ಯಾವಂದ್ರ ಜವಾರಿ ಆಕಳ, ಗಿರ್, ಕಾಂಗ್ರೆಸ್ ಮತ್ ಸಾಯಿವಾಲ, ದೇಸಿ ಕಿಲಾರಿ ಆಕಳ ಮತ್ತೆ ಇಂತ ಬಹಳಷ್ಟು ಆಕಳಗಳು ಅದಾವ. ಅದಕ್ಕ ಗೋಮಾತಾಗ ರಕ್ಷಣೆ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗತ್ತ. ನಮ್ ಶಾಸ್ತ್ರ ಒಳಗ ಗೋಮಾತಾಗ ಗಾವೋ ವಿಶ್ವಸ್ಯ ಮಾತರಂ ಅಂತ ಹೇಳಿ ಕರೀತಾರ. ಅಂದ್ರ ಗೋವು ವಿಶ್ವಕ್ಕೆ ಮಾತಾ ಅಂತ. ನೀವು ವಾರದಾಗ ಒಂದ್ಸರಿ ಅಥವಾ 15 ದಿನಕ್ಕೆ ಒಂದ್ಸರಿ ಈ ಗೋಶಾಲಾಕ್ ಬಂದು ಗೋಗಳಿಗೆ ಹುಲ್ಲು ಮತ್ತ ಇದ್ರ ತಿನ್ನುವಂತ ಪದಾರ್ಥ ಕೂಡ ಹಾಕ್ಬಹುದು. ಇವತ್ ನಾ ಇಲ್ಲಿ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡೀನಿ. ಇಲ್ಲಿ ಅಂತೂ ವಾತಾವರಣ ಬಾಳ್ ಚಲೋ ಅದ, ಬಾಳ್ ಶಾಂತ ಅದ. ಸೊ ನೀವು ಈ ಕಡೆ ಬಂದಾಗ ಒಂದ್ಸರಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ರಿ, ಬಾಳ ಮನ್ಸಿಗೆ ನೆಮ್ಮದಿ ಸಿಗ್ತದ. ಇವತ್ತ ಈ ಗೋಶಾಲಾ ಒಳಗ ಗುರುಗಳು ಬಂದಿದ್ರು. ಇವ್ರು ಗೋ ಬಗ್ಗೆ ಬಾಳ್ ಚಂದ ಹೇಳಿದ್ರು. ಗುರುಗಳ ಪ್ರವಚನ ಕೇಳಿ ಸ್ವಲ್ಪ ಪ್ರಸಾದ ಅದು ತಗೊಂಡು ಮನಿಗ್ ಹೊಂಟಿವ್ರಿ. ನೀವು ಗೋರಕ್ಷಕರಾಗಿದ್ರ ಈ ವಿಡಿಯೋನ ಲೈಕ್ ಮಾಡ್ರಿ. ಗೋಗಳ ಬಗ್ಗೆ ನಿಮಗೇನ ಅನಿಸ್ತೈತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ಸೊ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಾಗ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.